ಬಮೂಲ್ ವತಿಯಿಂದ ಹಾಲು ಉತ್ಪಾದಕರ 500 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ಯಲಹಂಕ ಪೋಷಕರ ಮಕ್ಕಳ ಹಿತಕ್ಕಾಗಿ ಸರ್ವಸ್ವವನ್ನ ತ್ಯಾಗ ಮಾಡಿ ಮಕ್ಕಳ ಬದುಕು ರೂಪಿಸಲು ಶ್ರಮಿಸುತ್ತಾರೆ. ಇದನ್ನು ಮನಗಂಡು ಮಕ್ಕಳು ಪೋಷಕರ ಮನೋಭಿಲಾಷೆಯಂತೆ ಉತ್ತಮ ಬದುಕು ರೂಪಿಸಿಕೊಳ್ಳಬೇಕು ಎಂದು ಮಾಜಿ ಸಂಸದ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ, ಬಮೂಲ್ ಕಲ್ಯಾಣ ಟ್ರಸ್ಟ್ ಬೆಂಗಳೂರು ಇವರ ಸಹಯೋಗದಲ್ಲಿ ಯಲಹಂಕ ಕ್ಷೇತ್ರದ ರಾಜನಕುಂಟೆಯಲ್ಲಿರುವ ಬೆಂಗಳೂರು ಉತ್ತರ ಶಿಬಿರ ಕಚೇರಿ ಆವರಣದಲ್ಲಿ ಸೋಮವಾರ ಆಯೋಜಿಸಿದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ಮತಕ್ಷೇತ್ರ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರು ಮತ್ತು ಸಿಬ್ಬಂದಿಗಳ ಸುಮಾರು 500 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಚೆಕ್ಗಳನ್ನು ವಿತರಿಸಿದ ನಂತರ ಮಾತನಾಡಿದ ಅವರು, ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ನ ಗೀಳಿಗೆ ಒಳಗಾಗಿದ್ದು, ಮೊಬೈಲ್ನಲ್ಲಿ ತಮಗೆ ಬೇಕಾದ ಮಾಹಿತಿ ನೀಡುವುದಕ್ಕಿಂತ ಹೆಚ್ಚಾಗಿ ಅನಗತ್ಯ ರೀಲ್ಸ್ ನೋಡುವುದರಲ್ಲಿ ಅಮೂಲ್ಯವಾದ ಸಮಯ ವ್ಯರ್ಥ ಮಾಡುತ್ತಿರುವುದು ದುರ್ದೈವದ ಸಂಗತಿ. ಪೋಷಕರು ಯಾರ ಹಿತಕ್ಕಾಗಿ ಕಷ್ಟಪಡುತ್ತಿದ್ದಾರೆ ಎಂಬುದರ ಪರವೆಯನ್ನ ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು. ಪೋಷಕರ ಮನೋಭಿಲಾಷೆಯನ್ನ ಕಿಂಚಿತ್ತಾದರೂ ಆಲೋಚಿಸಿ ಅವರಿಗೆ ನೆರವಾಗುವಂತಹ ಕೆಲಸಗಳನ್ನು ಮಾಡಬೇಕು. ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಮಾತನಾಡಿ, ಭಾರತೀಯ ಪರಂಪರೆಯಲ್ಲಿ ಗೋವಿಗೆ ಅತ್ಯಂತ ಗೌರವದ ಸ್ಥಾನವಿದೆ. ತಾಯಿಯ ನಂತರದ ಸ್ಥಾನವನ್ನ ನಾವು ಗೋವಿಗೆ ನೀಡಿದ್ದೇವೆ. ಅನಾದಿ ಕಾಲದಿಂದಲೂ ಕೃಷಿಯನ್ನ ಬಿಟ್ಟರೆ ವಾಣಿಜ್ಯ ಚಟುವಟಿಕೆಯಾಗಿ ಹೈನುಗಾರಿಕೆ ಹೆಚ್ಚು ಪ್ರಚಲಿತವಾಗಿದ್ದು, ಹಿಂದೆ ಹೈನುಗಾರಿಕೆ ಅಷ್ಟೇನು ಸವಾಲಿನ ಕೆಲಸವಾಗಿರಲಿಲ್ಲ. ಮೇಯಲು ಸಾಕಷ್ಟು ಭೂಮಿ ಇತ್ತು. ಆದರೆ ಇತ್ತೀಚೆಗೆ ನಗರೀಕರಣದ ಪ್ರಭಾವದಿಂದಾಗಿ ಹೈನುಗಾರಿಕೆ ಅತ್ಯಂತ ಸವಾಲಿನ ಕೆಲಸವಾಗಿ ಪರಿಣಮಿಸಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬಮೂಲ್ ನಿರ್ದೇಶಕ ಸತೀಶ್ ಕಡತನಮಲೆ ಅವರು ಮಾತನಾಡಿದರು. ಕಾರಣ ಏನಂತಂದ್ರೆ, ನೀವು ಬೆಂಗಳೂರು ಹಾಲು ಒಕ್ಕೂಟ ಕೊಟ್ಟಂತ ಎಲ್ಲ ನಿರ್ದೇಶನಗಳನ್ನ ಪಾಲನೆಯನ್ನು ಮಾಡಿ ಯಾವ ಮಾನದಂಡಗಳನ್ನ ಪಾಲಿಸಬೇಕು ಅಂತ ಹೇಳಿದ್ರು ಕೂಡ ಎಲ್ಲವನ್ನೂ ಪಾಲಿಸಿ ಗುಣಮಟ್ಟದ ಹಾಲನ್ನ ಸರಬರಾಜು ಮಾಡದ ಪ್ರಯುಕ್ತವಾಗಿ ಇವತ್ತು ಗೌರವಾನ್ವಿತ ಅಧ್ಯಕ್ಷರು, ಅವರು ವ್ಯಕ್ತಿಯಲ್ಲ ಒಂದು ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು, ಡಿಕೆ ಸುರೇಶ್ ಅವರು ಅವರು ಬಂದ ನಂತರ ಕಡಿಮೆ ಅವಧಿಯಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಅಂತಕ್ಕಂಥದ್ದು ನಿಮಗೂ ಕೂಡ ಗೊತ್ತಾಗಿದೆ ಅಂತ ನಾನು ಭಾವಿಸಿದ್ದೀನಿ. ಎಲ್ಲ ಗೌರವಾನ್ವಿತ ಹಾಲು ಉತ್ಪಾದಕರ ತಂದೆ ತಾಯಿಗಳ ಪ್ರಣಾಮಗಳಿಗೆ ವಂದಿಸುತ್ತಾ, ಬಂಧುಗಳೇ, ಇವತ್ತಿನ ಒಂದು ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಿರ್ತಕ್ಕಂಥವ್ರು, ಕಾರಣಕರ್ತರಾಗಿರ್ತಕ್ಕಂಥವ್ರು ಸನ್ಮಾನ್ಯ ಬಮೂಲ್ನ ಏನ್ ಕಷ್ಟ ಗೊತ್ತಿಲ್ಲ, ಇಲ್ಲೇ ಪಕ್ಕದಲ್ಲೇ ಮನೆ. ಅದಕ್ಕೆ ಅಧಿಕಾರಿಗಳು ಕೂಡ ಇದರಲ್ಲಿ ಏನು, ನಾನು ಕೂಡ ರೈತನ ಮಗನಾಗಿ ಎಲ್ಲವನ್ನು ಮಾಡಿದ್ದೀನಿ. ಕರೆದ್ರೆ ಅಟ್ಲೀಸ್ಟ್ ಬಂದ್ರೆ ಒಂದು ಹಾರ ಎಕ್ಸ್ಟ್ರಾ ಆಗ್ತದೆ ಅಷ್ಟೇ. ಹಾರ ಇಲ್ಲ, ಶಾಲ್ ಇಲ್ಲ ಅಂದ್ರೆ ನಾನೇ ತಗೊಂಡ್ಬಂದ್ಬಿಡ್ತೀನಿ. ಅದನ್ನ ನಾನೇ ಹಾಕೊಂಡ್ಬಿಡ್ತೀನಿ. ಅದನ್ನ ಸ್ವಲ್ಪ ಅಧಿಕಾರಿಗಳು ಎಲ್ಲರನ್ನೂ ಜೊತೆಯಲ್ಲಿ ತಗೊಂಡು ಹೋಗುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ವೇದಿಕೆ ಮೇಲೆ ಹೇಳ್ಬಾರ್ದಾಗಿತ್ತು, ಆದ್ರೆ ಅಧ್ಯಕ್ಷರಿಗೆ ಗೊತ್ತಾಗ್ಲಿ. ಅಷ್ಟೊಂದು ಸಮರ್ಥವಾಗಿರ್ತಕ್ಕಂಥ ಅಧ್ಯಕ್ಷರಾಗ ಅಧಿಕಾರಿಗಳು ಸಮರ್ಥವಾಗಿ ಕೆಲಸ ಮಾಡಿದ್ರೇನೆ ಆಗುವಂಥದ್ದು. ರೈತರನ್ನ ಪ್ರೀತಿಯಿಂದ ನೋಡ್ಬೇಕು, ಮಕ್ಕಳ ತರ ನೋಡ್ಕೊಬೇಕು. ಆವಾಗ ಅವ್ರಿಗೆ ಇನ್ನೂ ಸ್ವಲ್ಪ ಊರ್ಗ್ ಬರ್ತದೆ. ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಈ ಇನ್ವಿಟೇಷನ್ ಯಾರೋ ಹುಡುಗ ತಗೊಂಡ್ ಕೊಟ್ಟ, ನನಗೆ DM ಕೊಡ್ಲಿಲ್ಲ. ಕೇಳಿದೆ ಏನಪ್ಪ ಅಂದ್ರಿ, ಎಲ್ಲೋ ಮೀಟಿಂಗ್ ಅಲ್ಲಿ ಇದೀವಿ ಸರ್ ಅಂದ್ರು. ಆಯ್ತಪ್ಪ, ದೊಡ್ಡವನು ನೀರು, ಈ ಸಭೆ ಮುಗಿದೋಗ್ಲಿ, ಆಮೇಲೆ ನಾನು ಯಾರೋ ತೋರಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಅಧ್ಯಕ್ಷರು ಅನುಮತಿ ಕೊಡಬೇಕು. ಯಾರೇ ಆಗಲಿ ಒಬ್ಬ ಸಣ್ಣ ರೈತರನ್ನು ಕೂಡ ಗೌರವ ಕೊಡೋದನ್ನ ಕಲ್ತ್ಕೊಳ್ಬೇಕು. ನಾವು ನಮ್ಮ ಅಧ್ಯಕ್ಷರು ಡೈರೆಕ್ಟ್ಲಿ ಎಲ್ಲ ಒಬ್ಬ ರೈತ ಬಂತ ಅಂತಂದ್ರೆ ಗೌರವ ಕೊಡ್ತೀವಿ ನಾವು. ಯಾಕಂದ್ರೆ ಅವ್ರು ದೇವ್ರಿಗಿದ್ದಂಗೆ. ನೀವು ಅವರಿಂದ ಇವತ್ತಿಲ್ಲ ಅಧಿಕಾರಿಗಳಾಗಿ ಅವ್ರು ಬರುವಂತ ಲಾಭದಲ್ಲಿ ನಾವೆಲ್ಲ ಕೂಡ ಸಂಬಳ ತಗೊಂಡಂತೆ, ಇದನ್ನ ಅವ್ರು ಅರ್ಥ ಮಾಡ್ಕೊಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಂದ್ಸರಿ ನಮ್ಮ ಡಿಕೆ ಸುರೇಶ್ ಅಣ್ಣನ ಅಭಿನಂದಿಸಿ ಇನ್ನೊಂದ್ಸರಿ ಹೋಗ್ಬೇಕು. ಸ್ವಲ್ಪ ಕೆಲಸಗಳೇ ನಾವು ರೋಡ್ ಕೊಡ್ದು ಅವ್ರದೇ ಸ್ವಲ್ಪ ನಡೆಯೋದು. ಈಗ ಎಸ್ ಅಂದ್ರೆ ಎಸ್, ಇಲ್ಲಾಂದ್ರೆ ಟೋಲ್ಗೇಟ್ ಹೇಳ್ತಾರೆ. ಫೋನ್ ಬಂದ್ರೆ ಕೆಲಸ. ಅವರು KMF ನಿರ್ದೇಶಕರಾಗಿ, ಬಮೂಲ್ ನಿರ್ದೇಶಕರಾಗಿ ಇದು 2ನೇ ಅವಧಿಗೆ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥದ್ದು. ಬಹುಶಃ ನಾನೇ ಭಾಳ ಕಿರಿಯ ನಿರ್ದೇಶಕ ಅಲ್ಲಿ ಬೆಂಗಳೂರು ಹಾಲು ಒಕ್ಕೂಟಕ್ಕೆ. ನನ್ನ ಯಾವುದೇ ವಿಚಾರಗಳನ್ನ ತಗೊಂಡು ಹೋದಂಥ ಸಂದರ್ಭದಲ್ಲಿ
ಅವರು ಕಾಯ ವಾಚ ಮಾನಸ ಅದನ್ನು ಬೆಂಬಲಿಸಿ ರೈತರಿಗೆ ಅನುಕೂಲ ಮಾಡೋ ದೃಷ್ಟಿಯಿಂದ ಅವನಿನ್ನೂ ಚಿಕ್ಕವನಿರೋದ್ರಿಂದ ಅವ್ನು ಹೇಳ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಡ್ಬೇಕು ಅಂತೇಳಿ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು ಕೂಡ ನನಗೆ ಬೆಂಬಲ ಕೊಡ್ತಾ ಬಂದಿದ್ದಾರೆ. ಅವರ ಋಣಭೂಷಣನ್ನು ಹೇಗೆ ತೀರಿಸಬೇಕು ಗೊತ್ತಿಲ್ಲ ನನಗೆ. ನಾನು ಬಂದಂಥ 10 ತಿಂಗಳ ಅವಧಿಯಲ್ಲಿ 902 ಜನರಿಗೆ ಫಲಾನುಭವಿಗಳಿಗೆ 4,86,56,000 ರೂಪಾಯಿಗಳನ್ನು ನೇರವಾಗಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಪರಿಹಾರ ರೂಪದಲ್ಲಿ ಮತ್ತೊಂದು ಸಹಾಯ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಮತ್ತೊಂದು ಏನು ಮ್ಯಾಟ್ಗಳು ಕೊಡ್ತಕ್ಕಂಥದ್ದು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಮತ್ತು ಅವ್ರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ರೈತರಿಗೆ ಅಂದರೆ ಮಿಲ್ಕ್ ಮಿಷಿನ್ ಕೊಡ್ತಕ್ಕಂಥ ಆಗಿರ್ಬೋದು, ಮತ್ತು ಚಾಪ್ ಕಟ್ಟರು ಅಂದರೆ ಮೇವು ಕಟ್ ಮಾಡ್ತಕ್ಕಂಥದ್ದು ಆಗಿರ್ಬೋದು, ಮತ್ತು ಅವರಿಗೆ ಗುಣಮಟ್ಟದ ಜೋಳ ಕೊಡ್ತಕ್ಕಂಥದ್ದು, 15 ಅಡಿ ಬೆಳೀತಕ್ಕಂಥ ಜೋಳ ಜೋಳ 5 kg ಬಿತ್ತನೆ ಜೋಳವನ್ನು ಕೊಡ್ತಕ್ಕಂಥದ್ದು. ಈ ಥರದ ಅನೇಕ ಸಾಮಾಜಿಕ ಮತ್ತು ರೈತರನ್ನು ಆರ್ಥಿಕವಾಗಿ ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಇದಕ್ಕೆಲ್ಲ ಮುಖ್ಯವಾಗಿ ಕಾರಣ ನಮ್ಮ ಬೊಮ್ಮೂರು ಅಧ್ಯಕ್ಷರಾದಂಥ DK ಸುರೇಶಣ್ಣರವರು. ಅವರ ರೈತರಿಗೆ ಪ್ರೋತ್ಸಾಹ ಇವತ್ತು ಮಾಡಿದೆ. ಮನೆಯವರು ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪಾರದರ್ಶಕವಾಗಿ ಈ ಭಾಗಕ್ಕೆ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತು ಎಲ್ಲ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಪ್ರೋತ್ಸಾಹ ಈಗ ಈ ವರ್ಷ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಮಾರುಕಟ್ಟೆ ವಿಸ್ತರಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ಎಲ್ಲೆಲ್ಲಿ ಲೋಪದೋಷಗಳಾಗಿತ್ತು ಆ ಲೋಪದೋಷಗಳನ್ನು ಸರಿಪಡಿಸುವಂಥ ಕೆಲಸ ನಮ್ಮ ನೂತನ ಆಡಳಿತ ಮಂಡಳಿ ತೀರ್ಮಾನ ಮಾಡಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ 14 ಜನ ನಿರ್ದೇಶಕರು ಕೂಡ ಒಗ್ಗಟ್ಟಾಗಿ ಇವತ್ತು ಕೆಲಸ ಮಾಡಿ ಒಂದು ರೈತರ ಒಂದು ಆಸೆ, ರೈತರಿಗೆ ಒಂದು ಹಾಲು ಉತ್ಪಾದಕರು ಅಂತ ಹೇಳಿದ್ರೆ ಭಾಳ ಕಷ್ಟಪಡ್ತಕ್ಕಂಥ ಜೀವಿಗಳು, ಅವ್ರಿಗೆ ಏನಾದರೂ ಮಾಡಿ ಒಂದು ಪ್ರೋತ್ಸಾಹ ಕೊಡಬೇಕು, ಅವ್ರಿಗೆ ಶಕ್ತಿಯಾಗಿ ನಿಲ್ಲಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿ ಕೆಲಸವನ್ನು ಮಾಡ್ತೀವಿ. ಏನಪ್ಪ ಅಂತ ಹೇಳಿದ್ರೆ, ಬೆಂಗಳೂರು ಹಾಲು ಒಕ್ಕೂಟ 1965ನೇ ಇಸ್ವಿನಲ್ಲಿ ಪ್ರಾರಂಭ ಆದದ್ದು. ನಂತರದ ದಿನಗಳಲ್ಲಿ 1985-86ರಲ್ಲಿ ಇಡೀ ರಾಜ್ಯದಲ್ಲಿದ್ದಂತೆ ಒಂದೇ ಒಕ್ಕೂಟ, ಬೆಂಗಳೂರು ಹಾಲು ಒಕ್ಕೂಟ. ನಮ್ಮ ಮಾರುಕಟ್ಟೆಯ ವಿಸ್ತರಣೆ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಒಕ್ಕೂಟ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ KMF ಅನ್ನ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಹೇಳಿ ಮಾಡಿ ನಂತರದ ದಿನಗಳಲ್ಲಿ ರಾಜ್ಯದಲ್ಲಿ, ಹೊರ ರಾಜ್ಯದಲ್ಲಿ, ಹೊರ ರಾಷ್ಟ್ರಗಳಲ್ಲಿ ನಾವು ಮಾರುಕಟ್ಟೆಯನ್ನ ವಿಸ್ತರಣೆಯನ್ನ ಮಾಡಿದ್ದೇವೆ. ಇವತ್ತು ತಾವೆಲ್ಲ ಇಲ್ಲಿ ಅನೇಕರು ರೈತರು ಬಂದಿದ್ದೀರಿ, ರೈತರ ಮಕ್ಕಳು ಬಂದಿದ್ದಾರೆ.